ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 56ನೆಯ ಅಧ್ಯಾಯವಾದ ಧನ್ಯವ್ರತದ ಕಾಲಕ್ರಮ ಫಲಾದಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಅಗಸ್ತ್ಯ ಮುನಿಯು ಹೇಳುತ್ತಾನೆ, ದರಿದ್ರನಾಗಿರುವವನು ಕೂಡ ಯಾವುದನ್ನು ಮಾಡುವುದರಿಂದ ಸದ್ಯದಲ್ಲೇ ಪುಣ್ಯವಂತನಾಗುವನೋ ಅಂತಹ ಅತ್ಯುತ್ತಮವಾದ ಧನ್ಯವ್ರತವನ್ನು ಇನ್ನೂ ಹೇಳುತ್ತೇನೆ. ಮಾರ್ಗಶಿರ ಮಾಸದ ಪ್ರತಿಪದೆಯಲ್ಲಿ ರಾತ್ರಿ ವಿಷ್ಣುವನ್ನು ಅಗ್ನಿಯೆಂದು ಭಾವಿಸಿ ಪೂಜಿಸಬೇಕು. ವೈಶ್ವಾನರಾಯ ನಮಃ ಎಂದು ವಿಷ್ಣುವಿನ ಪಾದಗಳನ್ನು, ಅಗ್ನಯೇ ನಮಃ ಎಂದು ಉದರವನ್ನು, ಹವಿರ್ಭುಜಾಯ ನಮಃ ಎಂದು ಹೃದಯವನ್ನು, ದ್ರವಿಣೋದಾಯ ನಮಃ ಎಂದು ತೋಳುಗಳನ್ನು, ಸಂವರ್ತಾಯ ನಮಃ ಎಂದು ಶಿರಸ್ಸನ್ನು, ಜ್ವಲನಾಯ ನಮಃ ಎಂದು ಸರ್ವಾಯವವನ್ನು ಅರ್ಚಿಸಬೇಕು. ಹೀಗೆ ದೇವದೇವನಾದ ವಿಷ್ಣುವನ್ನು ವಿದ್ಯುಕ್ತವಾಗಿ ಅರ್ಚಿಸಿ ಅವನ ಮುಂದುಗಡೆಯಲ್ಲಿ ವಿಧಿಪೂರ್ವಕವಾಗಿ ಅಗ್ನಿಕುಂಡವನ್ನು ಮಾಡಿಸಿ ಮೇಲಿನ ಮಂತ್ರಗಳಿಂದ ಹೋಮವನ್ನು ಮಾಡಬೇಕು. ಬಳಿಕ ಅಲಸಂಡೆಯೊಡಗೂಡಿದ ಅನ್ನವನ್ನು
ತುಪ್ಪವನ್ನು ಸೇರಿಸಿ ಊಟ ಮಾಡಬೇಕು. ಅದು ಮೊದಲುಗೊಂಡು 4 ತಿಂಗಳ ಕಾಲ ಶುಕ್ಲ ಪಾಡ್ಯಮಿಯಲ್ಲದೆ ಕೃಷ್ಣ ಪಕ್ಷದ ಪಾಡ್ಯಮಿಯ ದಿನವೂ ಹೀಗೆಯೇ ಮಾಡಬೇಕು. ಚೈತ್ರಾದಿಯಾದ 4 ತಿಂಗಳು ಹೀಗೆಯೇ ವ್ರತ ಮಾಡಿ ಅರಿತವನು ತುಪ್ಪವನ್ನು ಹಾಕಿದ ಪಾಯಸವನ್ನು ಸೇವಿಸಬೇಕು. ಶ್ರಾವಣಾದಿಯಾದ 4 ತಿಂಗಳು ವ್ರತ ದಿನದಲ್ಲಿ ಗಂಜಿಯನ್ನು ಸೇವಿಸಬೇಕು. ಬಳಿಕ ವ್ರತವು ಮುಗಿಯುವುದು. ವ್ರತವು ಮುಗಿದ ಬಳಿಕ ಚಿನ್ನದಿಂದ ಅಗ್ನಿದೇವನ ಮೂರ್ತಿಯನ್ನು ಮಾಡಿಸಬೇಕು. ಆ ಮೂರ್ತಿಯನ್ನು ಕೆಂಪಾದ ವಸ್ತ್ರಗಳೆರಡರಿಂದಲೂ ಕೆಂಪು ಹೂ ಗಂಧ ಕುಂಕುಮದಿಂದಲೂ ಅಲಂಕರಿಸಬೇಕು. ಅಂಗಹೀನನಲ್ಲದ ನೋಡುವುದಕ್ಕೆ ಚೆನ್ನಾಗಿರುವ ಬ್ರಾಹ್ಮಣನನ್ನು ವಿದ್ಯುಕ್ತವಾಗಿ ಪೂಜಿಸಿ ಕೆಂಪಾದ ವಸ್ತ್ರಗಳೆರಡನ್ನೂ ಕೊಟ್ಟು ಬಳಿಕ ಅಗ್ನಿದೇವ ಮೂರ್ತಿಯನ್ನು ಧನ್ಯನಾಗಿದ್ದೇನೆ, ಧನ್ಯ ಕರ್ಮನಾಗಿದ್ದೇನೆ, ಧನ್ಯ ಚೇಷ್ಟನಾಗಿದ್ದೇನೆ, ನಾನು ಮಾಡಿದ ಈ ಧನ್ಯ ವ್ರತದಿಂದ ಯಾವಾಗಲೂ ಸುಖಿಯಾಗುವೆನು ಎಂಬ ಅರ್ಥದ ಮಂತ್ರವನ್ನು ಹೇಳಿ ಮಹಾತ್ಮನಾದ ಆ ಬ್ರಾಹ್ಮಣನ ಕೈಗೊಪ್ಪಿಸಿ ಕೋಶವನ್ನು ಕೊಡಬೇಕು. ಹೀಗೆ ಮಾಡುವುದರಿಂದ ಅದುವರೆಗೆ ಸುಖವೇ ಇಲ್ಲದವನೂ ಕೂಡ ಒಡನೆಯೇ ಧನಿಕನಾಗುವನು. ಈ ಜನ್ಮದಲ್ಲಿ ಪುಷ್ಕಳವಾಗಿ ಸೌಭಾಗ್ಯವೂ ಧನವೂ ಧಾನ್ಯವೂ ಲಭಿಸುವುದು ಸಂದೇಹವಿಲ್ಲ. ಹಿಂದಿನ ಜನ್ಮದಲ್ಲಿ ಆಗಿರುವ ಪಾಪವೆಲ್ಲವನ್ನೂ ಅಗ್ನಿಯು ಸುಟ್ಟು ಬಿಡುವನು. ಈ ಜನ್ಮದಲ್ಲಿ ಪಾಪವು ದಗ್ಧವಾಗಲು ವಿಮುಕ್ತಾತ್ಮನೂ ಆಗುವನು. ಯಾರು ನಿತ್ಯವೂ ಭಕ್ತಿಯಿಂದ ಇದನ್ನು ಕೇಳುವರೋ ಅಥವಾ ಹೇಳುವರೋ ಅವರು ಈ ಲೋಕದಲ್ಲಿ ಸದ್ಯದಲ್ಲೇ ಧನ್ಯರಾಗುವರು. ಹಿಂದಿನ ಕಲ್ಪದಲ್ಲಿ ಶೂದ್ರ ಜನ್ಮದಲ್ಲಿ ಉದಿಸಿದ್ದ ಮಹಾತ್ಮನಾದ ಕುಬೇರನು ಈ ಧನ್ಯ ವ್ರತವನ್ನು ಮಾಡಿದನೆಂದು ಕೇಳಿದ್ದೇವೆ. ಇತಿ ಶ್ರೀ ವರಾಹ ಮಹಾಪುರಾಣೆ ಅಗಸ್ತ್ಯ ಗೀತಾಸು ಧನ್ಯವ್ರತಂ ನಾಮ ಷಟ್ಪಂಚಾಶೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 57ನೆಯ ಅಧ್ಯಾಯವಾದ ಕಾಂತಿವ್ರತದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.